ಹಾಯ್ ಫ್ರೆಂಡ್ಸ್, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಕೊಪ್ಪಳಕ್ಕೆ ಹೋಗ್ತಾ ಇದ್ದೀನಿ, ಭಾಗ್ಯನಗರಕ್ಕೆ. ಯಾಕಂದರೆ ನನ್ನ ಮಗಳದು TC ತಿದ್ದುಪಡಿ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಆಕೆ ಪಯಣಿ ಸ್ಕೂಲ್ನಾಗ ಕಲ್ತಿದ್ದಾಳಲ್ಲ, ಇದೆ ನೋಡ್ರಿ ಬಂದೆ ಇಲ್ಲಿ ಕೊಪ್ಪಳದಾಗ ಪಯಣಿ ಸ್ಕೂಲ್ ಇದು. ಈಗೆಲ್ಲ ತಿದ್ದುಪಡಿ ಮಾಡ್ಸ್ಕೊಂಡು ತಳಕಲ್ಲಿಗೆ ಹೋಗಿನಿ. ಈಗ ನೋಡಿ ತಳಕಲ್ಲಿಗೆ ಬಂದು ಎಲ್ಲ ಅದು ತಿದ್ದುಪಡಿ ಮಾಡಿಸಿ ಎಲ್ಲ ಒಳ್ಳೆ ನನ್ನ ಮಗಳು ಕಟ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ವ್ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಮಂಗಳವಾರ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ನಿನ್ನೆ ನಿಮಗೆಲ್ಲ ತೋರಿಸಿದೆ ನಮ್ಮ ಮಗಳ ಸ್ಕೂಲ್ಗೆ ಹೋಗಿದ್ದು, TC ತಿದ್ದುಪಡಿ ಮಾಡ್ಸ್ಕೊಂಬಂದಿದ್ದು, ಆಕಿನ ಕರ್ಕೊಂಬರೋದಕ್ಕೈತೆ ಅಂತೆಲ್ಲ ಹೇಳಿದ್ದೆ. ಈಗ ನೋಡಿ ಬಂದಾಳ ಆಕಿ ನನ್ನ ಮಗಳು. ಇವತ್ತು ನೋಡಿರಿ ನಮ್ಮ ಮನೆ ಮಹಾರಾಣಿಯನ್ನು ಮಲ್ಕೊಂಡಿದ್ದಾಳೆ ಆರಾಮು. ಆಗಲೇ 8 ಆಗಿ ಬಂತು. ನಾವು ಹಾಸ್ಟೆಲಿಂದ ಬಂದಾಳಲ್ಲ ಅಂತ ಸುಮ್ಮನೆ ಬಿಟ್ಟಿವಿ, ಮಕ್ಕಳೇ ಅಂತಂದೇಳಿ ಆರಾಮ್ ರೆಸ್ಟ್ ತೊಗೊಳ್ಳಿ ಅಂತಂದೇಳಿ. ಆಕಿ ಬಂದದಕ್ಕೆ ನಮಗೆ ತುಂಬ ಖುಷಿ ಆಗ್ಬಿಟ್ಟೈತಿ. ಅವ್ರ ಪಪ್ಪಾಗ ಆಕಿದ್ರೆ ನಮ್ಮ ಮನೆ ಗಲಾಟಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನೇನಿರುತ್ತೆ ಅಂತ ನೋಡೋಣ. ನಮ್ಮ ಮನೆಯವ್ರು ನೀರು ತರಕೊಂಡ್ರು ಕುಡಿಯೋಕೆ ಖಾಲಿಯಾಗಿದ್ದು. ಇವತ್ತಿನ ಡೇ ಏನಿರುತ್ತೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ನಮ್ಮ ಮನೆ ಎದುರಿಗೆ, ನಮ್ಮ ಮನೆ ಒಳಗೆ ಇಲ್ಲಿ ಮಠ ಸೂರ್ಯನ ಬೆಳಕು ಹೆಂಗೆ ಬೀಳತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ವ್ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ಇವತ್ತು ಏನು ವಿಶೇಷತೆ ಅಂದರೆ ಪಡ್ಡು ಮಾಡಿದ್ದೀವಿ ನೋಡಿರಿ. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನನ್ನ ಮಗಳು, ಹಾಕ್ಕೊಟ್ಟಾಳೀಗ. ಬನ್ನಿ ಟಿಫನ್ ಮಾಡೋಣ. ಈಗೆಲ್ಲ ಪೂಜೆ ಎಲ್ಲ ಮುಗಿದು ನಮ್ಮ ಮನೆಯವರು ಟಿಫನ್ ಮಾಡ್ಕೊಂಡು ಹೋದರು, ಎಲ್ಲ ಆಯಿತು. ಇವತ್ತು ಅಮಾವಾಸ್ಯೆ ಅಲ್ಲ, ಹಂಗಾಗಿ ಲೇಟ್ ಆಯಿತು ಟಿಫನ್ನು. ಈಗ ಮಾಡ್ತಾಯಿದ್ದೀನಿ. ಬನ್ನಿ ನೀವು ಟಿಫನ್ ಮಾಡೋಣ. ಪಡ್ಡು ಹಸಿಮೆಣ್ಸಿಕಾಯಿ ಚಟ್ನಿ ಇಷ್ಟ ಆಗತ್ತೆ ನನಗೆ, ಹಂಗಾಗಿ ಹಾಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಚಟ್ನಿ ಮಾಡಿದ್ದೆ ಅಂತಂದೇಳಿ. ಇವತ್ತಿನ ಏನೇನು ಮಾಡ್ತೀನಿ ಏನಂತ ನೋಡೋಣ ಅಂತೆ. ಅಡುಗೆನ ಏನು ಸ್ವೀಟ್ ಮಾಡಬೇಕಂತ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿನಿ. ಏನು ಮಾಡೋಣಮ್ಮ ಇವತ್ತು ಸ್ವೀಟು? ಗುಲಾಬ್ ಜಾಮೂನ್ ಅಂತೆ ಕೇಳ. ಗುಲಾಬ್ ಜಾಮೂನು ವೆಜಿಟೇಬಲ್ ಪಲಾವ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೇ ಏನಿರ್ತೈತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈಗೆಲ್ಲ ಟಿಫನ್ ಆಯಿತು, ಎಲ್ಲ ಪಡ್ಡು ತಿಂದ್ವಿ. ಪಡ್ಡು ಆಯ್ತಲ್ಲ ಟಿಫನ್. ಈಗ ಎಲ್ಲ ಮುಗಿಸಿ ಮಧ್ಯಾಹ್ನ ಅಡುಗೆ ಬಾಕ್ಸ್ ತೊಗೊಂಡೋಗಿಲ್ಲಲ್ಲ ಮನೆಯವರು, ಈಗ ಮನೆಯಾಗ ಮಾಡಬೇಕು. ಅದಕ್ಕೆ ಈಗ ಜಾಮೂನ್ ಮಾಡೋಣ ಅಂತ ಜಾಮೂನ್ ಪೌಡ್ರ್ ತೊಗೊಂಡಿನಿ. ಜಾಮೂನ್ ಹಿಟ್ಟು ಕಲಸಿ ಇಲ್ಲಿ ಪಾಕ ಮಾಡ್ಕೊತ ಇದ್ದೀನಿ. ಆಗಲೇ ಜಾಮೂನ್ ಮಾಡಿಟ್ಟು ಆಮ್ಯಾಗ ವೆಜ್ ಫ್ರೈಡ್ ರೈಸ್ ಮಾಡೋದು. ಇವತ್ತೇನು ರೊಟ್ಟಿ ಚಪಾತಿ ಏನೂ ಮಾಡಿಲ್ಲ. ಹಾಲಾಗಿ ಕಲಿಸ್ತಾ ಇದ್ದೀನಿ ನಾನು. ಅಂದರೆ ಜಾಮೂನು ಸ್ಮೂತಾಗಿ ಚೆನ್ನಾಗಿ ಹಾಕವು. ನೀರಿಗಿಂತ ಹಾಲಾಗಿ ಕಲಿಸ್ಬೇಕು, ಚೆನ್ನಾಗಿ ಅನಿಸ್ತೈತಿ. ನಿಮ್ಮದೇನು ಸ್ಪೆಷಲ್ ಇವತ್ತು? ಅಮಾವಾಸ್ಯೆ ಸ್ಪೆಷಲ್ಲು. ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಯಿತು. ದಿನ ಬನ್ನಿ ಗಿಡಕ್ಕೆ ಹೋಗೋದು. ನೀವು ಯಾರ್ಯಾರು ಹೋಗ್ತೀರಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ. ನಾವು ನಾಳೆಯಿಂದ ಹೋಗ್ತೀವಿ. ಬೆಳಿಗ್ಗೆ ಎದ್ದು ನಾವು 5:30ಗೆ ಹಿಂಗೆ ಹೋಗ್ತೀವಿ. ನೀವು ಎಷ್ಟು ಗಂಟೆಗೆ ಹೋಗ್ತೀರಿ ಏನಂತಂದು ಹೇಳಿ. ನಾಳೆಯಿಂದ ಅಮ್ಮಂದು ಸಂಭ್ರಮನೇ ಸಂಭ್ರಮ. 9 ದಿನಗಳು ಹೆಂಗೆ ಹೋಗೋಣದ ಗೊತ್ತಾಗಲ್ಲ. ತುಂಬ ಚೆನ್ನಾಗಿರ್ತದೆ ನವರಾತ್ರಿ. ಇಷ್ಟವಾದ ಹಬ್ಬಗಳಲ್ಲಿ ಇದು ಒಂದು, ನನಗೆ ತುಂಬ ಇಷ್ಟ ನವರಾತ್ರಿ. ಒಂದು ಶ್ರಾವಣ ಮಾಸ, ಆಮೇಲೆ ಅದಾದಮೇಲೆ ಇದು ಇಷ್ಟ ನನಗೆ ನವರಾತ್ರಿ. ನೋಡಿ ಇಷ್ಟ ಆಯಿತು. ಒಂದು ಪ್ಯಾಕೆಟ್, ಸಣ್ಣ ಪ್ಯಾಕೆಟು. ನಮ್ಮ ಪುಟ್ಟ ಪಾಪು ಎಲ್ಲಿ ಕುಂತಿದೆ ನೋಡಿ, ಗ್ಯಾಸಿನ ಕಟ್ಟಿ ಮೇಲೆ. ಆಕೆ ಬಂದಾಗ ಮಾಡೋಣ ಅಂತ ಹಂಗೆ ಇಟ್ಟಿದ್ದೆ ಫ್ರೆಂಡ್ಸ್. ಜಾಮೂನು ನನ್ನ ಮಗಳ ಸಲುವಾಗಿ ಜಾಮೂನ್ ಮಾಡ್ತಾ ಇದ್ದೀನಿ ಈಗ.
ಸಾಫ್ಟಾಗಿ ಮಾಡ್ಬೇಕು ಇವನ್ನ, ತೀರಾ ತಿಟ್ಟು ಮಾಡಬಾರ್ದು. ನೋಡಿ ಫ್ರೆಂಡ್ಸ್, ಜಾಮೂನ್ ರೆಡಿ ಆಯಿತು. ಎಷ್ಟು ಚೆನ್ನಾಗಾಗ್ಯಾವಂದ್ರೆ ನೋಡಿ, ಸ್ಮೂತಾಗಿ ಮಸ್ತಾಗ್ಯಾವು. ನಾನು ರಸ ಜಾಸ್ತಿ ಮಾಡಲ್ಲ, ನಮ್ಮ ಮನೆಗೆ ಯಾರೂ ರಸ ತಿನ್ನೋಂಗಿಲ್ಲ, ಸುಮ್ಮನೆ ಚೆಲ್ಲಿ ಬಿಡ್ತೀವಿ ಅಂತಂದೇಳಿ ಕರೆಕ್ಟ್ ಅದಕ್ಕಾಗುವಷ್ಟು ರಸ ಮಾಡಿದ್ದೀನಿ. ಹಂಗಾಗಿ ಕರೆಕ್ಟ್ ಎಲ್ಲ ಹಿಡ್ಕೊಂಡಕ್ಕೆ ನೋಡಿದೆ ರಸ. ಜಾಮೂನ್ ರೆಡಿ ಆಯಿತು. ಈಗ ವೆಜ್ ಪಲಾವ್ ಮಾಡೋದು. ಈಗ ಹೆಂಗೆ ಅನ್ಸಿದ್ವು ಜಾಮೂನು? ಸೂಪರಾಗ್ಯಾವ. ಅದೇ ಏಲಕ್ಕಿ ಪೌಡ್ರು, ಏನದು ಕಾಣ್ತದಲ್ಲ ಪುಡಿ ಪುಡಿ ಏಲಕ್ಕಿ ಪೌಡ್ರ್ ಅದು. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆಯವ್ರದ್ದು ಮತ್ತು ನಮ್ಮ ಅಮ್ಮಂದು ಫೋಟೋ ಮಾಡಿಸಿದ್ದಿಲ್ಲ, ಇವತ್ತು ಮಾಡ್ಸ್ಕೊಂಬಂದರು ನಮ್ಮ ಮನೆಯವರು. ಹಂಗಾಗಿ ಇವತ್ತು ಅಮಾವಾಸ್ಯೆ ಇತ್ತು ಅಂತಂದೇಳಿ ಪೂಜೆ ಮಾಡಿದ್ವಿ. ಇವತ್ತು ನಮ್ಮ ಅಮ್ಮಂದು ಮತ್ತು ಅತ್ತೆಯವ್ರದ್ದು ಇಬ್ಬರದ್ದು ಪೂಜೆ ಮಾಡಿ ಇದು ಮಾಡ್ಕೊಂಡ್ವಿ. ನಾವೇನು ಈ ವರ್ಷ ತಿಥಿ ಮಾಡಿಲ್ಲ, ಯಾಕಂದರೆ ಇನ್ನೂ ನಮ್ಮ ಅತ್ತೆ ತೀರ್ಕೊಂಡು ಒಂದು ವರ್ಷ ಆಗಿಲ್ಲಲ್ಲ, ಹಂಗಾಗಿ ತಿಥಿ ಏನು ಮಾಡಿಲ್ಲ. ಹಂಗಾಗಿ ಸುಮ್ಮನೆ ಅಮಾವಾಸ್ಯೆ ಐತಿ, ಪಿತೃಪಕ್ಷ ಅಮಾವಾಸ್ಯೆ ಎಲ್ಲ, ಹಂಗಾಗಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಹೇಗೆ ಅನಿಸ್ತು ಈ ಬ್ಲಾಗ್ ಹೇಳಿ ಫ್ರೆಂಡ್ಸ್ ನೀವು. ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಹಾಕಿನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ನಮಸ್ಕಾರ.